ಇದೇ ರೂಮ್ ಅದು. ಸೊ ಇದೇ ರೂಮಲ್ಲಿ ನಾನು ಆಸ್ಪರೆಂಟ್ ಇಂದ ಬ್ಯಾಂಕ್ ಆಫೀಸರ್ ಆಗಿರೋದು ಅಂಡ್ 28 ಜಾಯ್ನಿಂಗ್ ಇದೆ. ಸೊ ರೂಮ್ ಟೂರ್ ಕೊಡ್ತೀನಿ. ಒಂದು ಚಿಕ್ಕ ರೂಮು, ನಮ್ದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂಡ್ ನಮ್ದು ಸ್ವಂತ ಮನೆ ನಮ್ಮ ಊರಲ್ಲಿದೆ, ನಮ್ಮ ಹಳ್ಳಿಲಿ. ಬಟ್ ನಾವು ಸಿಟಿಲಿ ಇದ್ದೀವಿ. ಅಂಡ್ ಅಪ್ಪ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ, ಅಮ್ಮ ಟೈಲರ್ ಈಗ. ಅಂಡ್ ಇಲ್ಲಿ ನೀವು ನೋಡ್ಬೋದು, ಆಕ್ಚುಲಿ ಇದು ಸ್ಟಡಿ ಟೇಬಲ್ ತರ ಕಾಣಿಸುತ್ತೆ, ಬಟ್ ಈ ಸ್ಟಡಿ ಟೇಬಲ್ ಅಲ್ಲ, ಟೈಲರಿಂಗ್ ಮಿಷಿನ್. ನಮ್ಮ ಅಮ್ಮ ನ್ಯೂ ಟೈಲರಿಂಗ್ ಮಿಷಿನ್ ತಗೊಂಡ್ರು ಒಂದು 6 ಮಂತ್ ಬ್ಯಾಕ್. ಸೊ ಅವಾಗ ನನಗೆ ಈ ಟೇಬಲ್ ಕೊಟ್ಟರು, ಅದನ್ನ ನಾನು ಟೇಬಲ್ ಕನ್ವರ್ಟ್ ಮಾಡ್ಕೊಂಡು ಒಂದು ಈ ತರ ಶೀಟ್ ಹಾಕೊಂಡು ಅದ್ರ ಮೇಲೆ ಟೆಸ್ಟ್ ಬರೀತೀನಿ. ಅಂಡ್ ಈ ಸಿಸ್ಟಮ್ ಕೂಡ ಅಷ್ಟೇ, ಫಸ್ಟ್ ಲ್ಯಾಪ್ಟಾಪ್ ಇರಲಿಲ್ಲ, ನಾನು ಈಗ ಲ್ಯಾಪ್ಟಾಪ್ ಯೂಸ್ ಮಾಡ್ತಿರೋದು. ನನ್ನ ತಮ್ಮಂದು, ಅವರು ಈಗ ಒಂದು 7 ಮಂತ್ಸ್ ಬ್ಯಾಕ್ ಏನೋ ಅವ್ರು ಲ್ಯಾಪ್ಟಾಪ್ ತಗೊಂಡಿದ್ದು ನನ್ನ ತಮ್ಮ ಅವರು. ಸೊ ಅಲ್ಲಿವರೆಗೂ ನಾನು ಮೊಬೈಲಲ್ಲೇ ಮಾಕ್ ಟೆಸ್ಟ್ ಕೊಡ್ತಿದ್ದು. ಇದು ನಮ್ಮ ಅಮ್ಮಂಗೆ ನಂದು ಮೇ ಬಿ RRB ಪ್ರೀ ಇದ್ದಾಗೇನೋ ನಮ್ಮ ಅಮ್ಮನ ಫ್ರೆಂಡು ಟೈಲರ್ ಅಲ್ವಾ ಅಮ್ಮ. ಸೊ ಅಲ್ಲಿ ಪರಿಚಯ ಆಗಿದ್ದವರು ಕೊಟ್ಟಿದ್ದಂತ ಸಿಸ್ಟಮು, ಹುಡುಗರು ಓದ್ತಿದಾರಲ್ವಾ ಬೇಕಾಗುತ್ತೆ ತಗೊಳ್ಳಿ ಅಂತ. ಅದ್ರಲ್ಲಿ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ನೆಟ್ ಅದು ಕೇಬಲ್ ಹಾಕೊಂಡು ಕನೆಕ್ಟ್ ಮಾಡ್ಕೋಬೇಕು, Windows 7. ಸೊ ಅದರಲ್ಲೇ ನಾನು ಮಾಡ್ಕೊಡ್ತಿದ್ದು. ಬಟ್ ಇವಾಗ ಅದು ಆನ್ ಆಯ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಅಂಡ್ ಈ ಶೀಟ್ಸ್ ಇದೆಲ್ಲ, ಇದಿಷ್ಟು ನಾನು ಪ್ರಿಪರೇಷನ್ ಸ್ಟಾರ್ಟ್ ಆದ್ಮೇಲೆ ವರ್ಕೌಟ್ ಮಾಡಿದ್ದಂಥದ್ದು. ಅಂಡ್ ಕಂಪ್ಲೀಟ್ ವರ್ಕೌಟ್ ಶೀಟ್ಸ್ ಇದಿಷ್ಟು. ಅಂಡ್ ಇದಿಷ್ಟು ಪೆನ್ಸ್, ಸ್ವಲ್ಪ ಪೆನ್ಸ್ ಮಿಸ್ ಆಗಿರ್ಬೋದು. ಅಂಡ್ ವರ್ಕೌಟ್ ಶೀಟ್ಸ್ ಇದಾವೆ, ಒಂದು 2 ಬುಕ್ ನೋಟ್ಸ್ ಇದಾವೆ. ಸ್ಟಾರ್ಟಿಂಗ್ ಅಲ್ಲಿ ನೋಟ್ಸ್ ಅಲ್ಲಿ ವರ್ಕೌಟ್ ಮಾಡ್ತಿದ್ದೆ, ಅದಾದ್ಮೇಲೆ ಶೀಟ್ಸ್ ಸ್ವಿಚ್ ಆದ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಮಗೆ ಶೀಟ್ಸ್ ಕೊಡ್ತಾರೆ, ನೋಟ್ಸ್ ಕೊಡಲ್ಲ. ಶೀಟ್ಸಿಗೂ ನೋಟ್ಸಿಗೂ ವರ್ಕೌಟ್ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಶೀಟ್ಸ್ ಆ ಕಡೆ ಅಂದ್ರೆ 2-3 ಶೀಟ್ಸ್ ಅಷ್ಟೇ ಕೊಡೋದು. 2-3 ಶೀಟ್ಸ್ ನಾವು ಬೆಂಚ್ ಮೇಲೆ ಇಟ್ಕೊಂಡು ಹಿಂಗ್ ಬರೀತಿದ್ರೆ ಸ್ವಲ್ಪ ಆ ಕಡೆ ಕಂಫರ್ಟಬಲ್ ಇರಲ್ಲ. ಬಟ್ ನೋಟ್ಸ್ ಅದೇ ಫುಲ್ ಕಂಫರ್ಟಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಕಂಫರ್ಟಬಲ್ ಆಗ್ತಿದ್ದೀನಿ ಅನ್ನಿಸ್ತು. ಆದ್ಮೇಲೆ ಶೀಟಿಗೆ ಸ್ವಿಚ್ ಆದೆ. ಒಂದು 2 ಬಂಡಲ್ ಬಫ್ ಶೀಟ್ಸ್, 1 ಬಂಡಲ್ A4 ಶೀಟ್ಸ್ ಖಾಲಿ ಆಗಿದೆ. ಅಂಡ್ ಇದು ಮೊಮೆಂಟೋ ಬಂದ್ಬಿಟ್ಟು ನಮ್ಮ ಟೀಚರ್ ಕೊಟ್ಟಿದ್ದು ನಂಗೆ, ನಾನು 10th ಪಾಸ್ ಆದ್ಮೇಲೆ. ಅದು ಅವ್ರು ಕೊಟ್ಟಾಗ್ಲಿಂದ ಇದನ್ನೆಲ್ಲ ಫಾಲೋ ಮಾಡಕ್ಕೆ ನನ್ನ ಕಲಾವಿದ್ರು ನಾನು ಟ್ರೈ ಮಾಡಿದೀನಿ. ಅಂಡ್ ಇಲ್ಲೇ ನಾನು ಮಾಕ್ ಟೆಸ್ಟ್ ಕೊಡ್ತಿದ್ದು. ಸೊ ಇದು ಬಿಟ್ರೆ ಇದು ನನ್ನ ಅಂದ್ರೆ ಇದು ಸ್ಟೋರ್ ರೂಮ್ ತರ ಇದೆ, ಇರೋದೇ ಒಂದು ರೂಮ್ ಅಲ್ವಾ ಇಲ್ಲಿ. ಸೊ ಮನೇಲಿ ಬೇಡವಾಗಿರೋ ವಸ್ತುಗಳು, ಬೇಕಾಗಿರೋ ವಸ್ತುಗಳೆಲ್ಲ ಇಲ್ಲೇ ಇರುತ್ತೆ. ಅದೊಂದು ಕ್ಯಾರಂ ಬೋರ್ಡ್ ಇದೆ, ಬಟ್ ಅದ್ರಲ್ಲಿ ಯಾರೋ ಕೆಲಸ ಅಂದ್ರೆ ನಾವ್ ಯಾರೋ ಗೇಮ್ ಆಡೋದ, ನನ್ನ ತಮ್ಮ ನಾನು ಇಬ್ಬರೇ ಇರೋದು ಮನೇಲಿ. ಅಂಡ್ ಇನ್ನೊಬ್ಬ ಇದ್ದಾನೆ ಚಿಕ್ಕವನು, ನಾವು 3 ಜನ ಮಕ್ಕಳು. ಅಂಡ್ ಇದೊಂದು ಬಂದ್ಬಿಟ್ಟು ನಂದು ಎಕ್ಸಾಮ್ ರಿಸಲ್ಟ್ ಅಂದ್ರೆ ಬರೋಕ್ಕೂ ಮುಂಚೆನೆ ಕೊಟ್ಟಿದ್ದೆ. ಆಕ್ಚುಲಿ ನೀನು ಕೆಲಸ ತಗೋತೀಯ, ಅವಾಗ ನ್ಯೂ ಬೈಕ್ ತಗೋತಿಯಲ್ಲ, ಅವಾಗ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ಇಂದ. ಸೊ ಅಂಡ್ ಇದೊಂದು ನೋಡಿ, ರಿಮೋಟ್ ಕಂಟ್ರೋಲ್ ಕಾರು. ಇದು ರಿಸಲ್ಟ್ ಬಂದ್ಮೇಲೆ ಕೊಟ್ಟಿದ್ದು. ಇದು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನನಗೆ ರಿಮೋಟ್ ಕಂಟ್ರೋಲ್ ಕಾರ್ ಅಂದ್ರೆ ಇಷ್ಟ. ಅಂದ್ರೆ 4 years ಅಂತ ಇದೆ, ಸ್ವಲ್ಪ ದೊಡ್ಡವನಾಗಿದ್ರು ಅದೊಂಥರ ಕ್ರೇಜ್ ರಿಮೋಟ್ ಕಂಟ್ರೋಲ್ ಕಾರ್ ಅಂದ್ರೆ. ಚಿಕ್ಕ ವಯಸ್ಸೆಲ್ಲ ಬೇಕು ಅಂತ ಲೈಕ್ ಅಷ್ಟೊಂದು ಆಸೆ ಇರುತ್ತಲ್ಲ. ಸೊ ಅದರಿಂದ ನನಗೆ ಸಖತ್ ಇಷ್ಟ ಆಯ್ತು, ಅದಕ್ಕೆ ನಾನು ಇದನ್ನ ಹಿಂಗೆ ಇಟ್ಟಿದ್ದೀನಿ. ಅಂಡ್ ಓಡಿಸಿದ್ದೀನಿ ಸ್ವಲ್ಪ, ಬಟ್ ಇವಾಗ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನಿಮಗೆ ತೋರ್ಸೋಕೆ ಅಂತ. ಸೊ ಇದು ಆಕ್ಚುಲಿ ನನ್ನ ಬೆಡ್ಶೀಟ್, ಬೆಡ್ ಪಿಲ್ಲೋ. ಸೊ ಇಲ್ಲೇ ನಾನು ಅಂದ್ರೆ ದಿಸ್ ಈಸ್ ಲೈಕ್ ನನ್ನ ಸ್ಟಡಿ ರೂಮು ಇದೇನೆ. ಸೊ ಇಲ್ಲಿ ಓದ್ಕೊಳ್ಳೋದು, ಅಲ್ಲಿ ಕುತ್ಕೊಂಡು ಸೊ ಇಲ್ಲೇ ನಾನು ಮಾಡ್ಕೊಳ್ಳೋದು. ಸೊ ಇಲ್ಲೇ ಬುಕ್ಸ್ ಪಕ್ಕನೇ ಮಾಡ್ಕೋತಿದ್ದು. ಅಂಡ್ ಆಕ್ಚುಲಿ ಇಷ್ಟೊಂದು ನೀಟಾಗಿರಲ್ಲ, ಇನ್ನು ಖರಾಬ್ ಆಗಿರುತ್ತೆ ರೂಮು. ಇವತ್ತು ನಿಮಗೆ ತೋರಿಸ್ಬೇಕು ಅಂತ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ಇಲ್ಲಿ ಕುತ್ಕೊಳ್ಳೋದು. ಅಂಡ್ ಇದು ಬಂದ್ಬಿಟ್ಟು ನಂದು ಪ್ರಿಪರೇಷನ್ ಸ್ಟಾರ್ಟ್ ಆದಾಗ ಹಾಕೊಂಡಿದ್ದ ಚಾರ್ಟು. ಆಕ್ಚುಲಿ ಮೇ ಮಂತ್ ಏನು ಮಾಡಿಲ್ಲ, ಅದಕ್ಕೆ ಕಟ್ ಹೊಡೆದಿದ್ದೀನಿ, ಇಂಟು ಮಾಡಿದ್ದೀನಿ. ಇದು ಕರೆಕ್ಟಾಗಿ ಓದಿರ್ಲಿಲ್ಲ. ಸೊ ಇಲ್ಲಿಂದ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಜೂನ್ ಅಲ್ಲಿ. ಸೊ ಇದು ಜೂನ್ ಜುಲೈ ಇದೆಲ್ಲ ಆಕ್ಚುಲಿ ಇದೆಲ್ಲ ಏನೇನೋ ಇತ್ತು ಅನ್ಸಿದ್ದೆ, ಬಟ್ ಅದೇ ಇಲ್ಲೆಲ್ಲ ಏನೇನೋ ಇತ್ತು ಅನ್ಸ್ಬಿಟ್ಟಿದೆ. ಬಟ್ ಅದನ್ನೆಲ್ಲಾನು ಕಿತ್ತಾಕ್ತೆ, ಆಮೇಲೆ ನೆನಪಿದೆ ವಿಡಿಯೋ ಮಾಡ್ಬೇಕಿತ್ತಲ್ವಾ ಅಂತ. ಸೊ ಯಾವ್ದಾವ್ದಿದೆ ಅದನ್ನ ನೋಡಿ ಇಲ್ಲಿ. ಸೊ ಇದು ಈ ತರ ನೀವು ಒಂದ್ಸಲ ಬರ್ಕೊಳ್ಳಿ. ಅಂದ್ರೆ ಎಕ್ಸಾಮ್ ಯಾವುದು ಅಂದ್ರೆ ಎಷ್ಟು ದಿನ ಉಳಿದಿದೆ ಆ ತರ. ಸೊ ನನಗೆ ಇಷ್ಟಿಷ್ಟು ದಿನ ಉಳಿದಿತ್ತು, ಬಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಲೇಟ್ ಮಾಡಿದೆ, ಹೇಳಿದ್ನಲ್ಲ. ಮೇಯಿಂದಲೇ ಮಾಡ್ಬೇಕು ಅಂತ ಡಿಲೇ ಆಗ್ತಿತ್ತು, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗಿತ್ತು. ಬಟ್ ಜೂನಿಂದ ನಾನು ಕಂಪಲ್ಸರಿ ಆಗಿ ಓದಿದ್ದೀನಿ, ಒಂದಿನ ಮಿಸ್ ಮಾಡ್ದಂಗೆ. 2 months ಅಂತೂ ಮಿಸ್ ಮಾಡಿಲ್ಲ. ಸೊ ಈ ತರ ಬರ್ಕೊಂಡಿದ್ದೆ. ಅಂಡ್ ಇದು ನನ್ನ ಮಾಕ್ ಟೆಸ್ಟ್ಗಳು. RRB ಕ್ಲರ್ಕ್ ಫಸ್ಟ್ ಮಾಕ್, ಅದು May 31st ಫಸ್ಟ್ ಮಾಕ್ ಹಾಕಿರೋದು. ಅಂಡ್ ಅದು ಬಂದ್ಬಿಟ್ಟು ನನಗೆ 36 ಬಂದಿತ್ತು. ಫೈನಲ್ ಅಲ್ಲಿ 60 ಎಷ್ಟೋ ಬಂದಿತ್ತು ಅನಿಸುತ್ತೆ. ಸೊ ಇದು ನನ್ನ ಮಾಕ್ ಟೆಸ್ಟ್ಗಳು. ನೀವು ಈ ತರ ಮಾಕ್ ಟೆಸ್ಟ್ ಪರ್ಸೆಂಟೇಜ್ ಎಲ್ಲಾರ ಬರ್ದಿಟ್ಕೊಳ್ಳಿ, ನಿಮ್ಮ ಏನದು ಇಂಪ್ರೂವ್ಮೆಂಟ್ ಟ್ರೇಸ್ ಆಗುತ್ತೆ. ಅದಾದ್ಮೇಲೆ ಸಿಲೆಬಸ್ನು ಕೂಡ ಬರ್ದಿಟ್ಕೊಂಡಿದ್ದೆ. ಅಂಡ್ ಯಾವ್ದಾವ್ದು ಇಂಪಾರ್ಟೆಂಟ್ ಆ ತರ. ಅಂಡ್ ಇದನ್ನ ಅಂದ್ರೆ ಸಡನ್ ಆಗಲ್ಲ, ನಾನು ಎಷ್ಟೋ 3-4 ಸತಿ ಬರ್ದು ಅದು ವರ್ಕೌಟ್ ಆಗದಲೆ ಕರೆಕ್ಟ್ ಆಗಿ ನೋಡಿ ಬರ್ದಿರೋದು. ಅಂಡ್ ಇದಾದ್ಮೇಲೆ ಇದು ಚಾಪ್ಟರ್ಗಳು. ಅಂಡ್ ಇದು ಬಂದ್ಬಿಟ್ಟು ನಾನು ಡೈಲಿ ಅಂದ್ರೆ ಏನಂತಾರಲ್ಲ ಟೈಮ್ ಟೇಬಲ್ ತರ ಮಾಡಿದ್ದು, ಬಟ್ ಇದನ್ನ ಫಾಲೋ ಮಾಡಕ್ ಆಗಿಲ್ಲ, ಬಟ್ ಹಂಗೆ ಇಟ್ಟಿದ್ದೀನಿ. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟ್ರಾಟಜಿ ಪ್ರಿಪೇರ್ ಮಾಡ್ಬೇಕಾದ್ರೆ ನಮ್ಗೆ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಅಂತ ಗೊತ್ತಾಗಲ್ಲ. ಸೊ ಅದರಿಂದ ತುಂಬಾ ಇದಾವೆ. ಅದ್ ಬಿಟ್ರೆ ಇಲ್ಲಿ ಇದು ಟೇಬಲ್ ಮತ್ತೆ ಸ್ಕ್ವೇರ್ ಮತ್ತೆ ಆಲ್ಫಾಬೆಟ್ ವ್ಯಾಲ್ಯೂಗಳು. ಅಂಡ್ ಇದೇನೋ ಬರ್ದಿದ್ದೀನಿ ಇಲ್ಲಿ, ಅಂದ್ರೆ H-8 ಮಾಡಿದ್ರೆ ಅಂದ್ರೆ ಶಾರ್ಟ್ ಟ್ರಿಕ್ ಏನಾರು ಇದ್ರೆ ಇದ ಬರ್ಕೊಳ್ತೀನಿ. ಅಂಡ್ ಇದು ಕೂಡ ಅಷ್ಟೇ, ಪ್ಯಾರಾಜಂಬಲ್ ಮತ್ತೆ ಇದನ್ನ ಶಾರ್ಟ್ ಟ್ರಿಕ್ ಇರುತ್ತಲ್ಲ. ಸೊ ಆ ತರ ತುಂಬಾ ಶೀಟ್ಸ್ ಇದು, ಬಟ್ ಎಲ್ಲಾನು ಮೊನ್ನೆ ರಿಸಲ್ಟ್ ಬಂದಿದ್ದಿನ ತೆಗ್ದಾಕ್ಬಿಟ್ಟೆ. ಅಂಡ್ ಇದು ಫ್ರಾಕ್ಷನ್ ವ್ಯಾಲ್ಯೂಸು. ಸೊ ಇದಿಷ್ಟು ನನ್ನ ವಾಲ್. ಇಲ್ಲೆಲ್ಲ ಇತ್ತು, ಬಟ್ ಎಲ್ಲ ತೆಗ್ದಾಕಿದ್ದೀನಿ. ಇಲ್ಲೆಲ್ಲ ನೋಡಿ ಅಂಟಿಸಿರೋದು ಮಾರ್ಕ್ಗಳು. ಅಂಡ್ ಇದು ನಂದು ಟೇಬಲ್. ಇದು ಆಕ್ಚುಲಿ ಸ್ಟಡಿ ಟೇಬಲ್, ಅಲ್ಲಿ ನಾನು ಜಸ್ಟ್ ಮಾಕ್ ಕೊಡ್ತೀನಿ ಅಷ್ಟೇ. ಅಂಡ್ ಇದ್ರಲ್ಲಿ ಇದು ಡೈಲಿ ಟಾರ್ಗೆಟ್ಸ್, ಇಷ್ಟಂತೂ ಡೈಲಿ ಕಂಪಲ್ಸರಿ ಒಂದು ಮಿಸ್ ಮಾಡ್ದಂಗೆ ಮಾಡ್ತಿದೆ. ಅಂಡ್ ಇದು ನೋಟ್ ಪ್ಯಾಡ್ಸು, ಇದರಲ್ಲಿ ಏನೇನೋ ಇಂಪಾರ್ಟೆಂಟ್ ಬರ್ದಿರ್ತೀನಿ. ಅಂಡ್ ಕಿಸ್ ಅಂದ್ರೆ ಏನೇನೋ ಇದು ಬರ್ದಿದ್ದೀನಿ.
ಅಂಡ್ ಇದೆಲ್ಲ ಖಾಲಿಯಾಗಿ ಎರಡೆರಡೆ ಶೀಟ್ಗಳು. ಅಂಡ್ ನಾನು ಮೊಬೈಲ್ ಯೂಸ್ ಮಾಡಲ್ಲ, ಟೈಮರ್ ನೋಡ್ಕೊಳ್ಳೋಕೆ ಟೈಮರ್ನೇ ತಂದಿಟ್ಕೊಂಡೆ. ಅಂದ್ರೆ ಯಾಕೆಂದ್ರೆ ನಾನು ಸ್ವಲ್ಪ ಅಡಿಕ್ಷನ್ ಜಾಸ್ತಿ ನನಗೆ, ನಾನೇನಾದ್ರು ಮೊಬೈಲ್ ಇಟ್ಕೊಂಡ್ಬಿಟ್ರೆ ಮುಗೀತು, ಅದನ್ನ ಶ್ರದ್ಧೆ ಆಗ್ಬಿಟ್ಬೇಕಾದ್ರೆ 10-12 ಅವರ್ ವಾಚ್ ಅವರ್ ಆದ್ರೂ ಕೊಟ್ಬಿಡ್ತೀನಿ ನಾನು ಆ ತರ. ಬಟ್ ಅದು ಸೇಮ್ ಗೋಸ್ಟ್ ಬುಕ್ಸ್ ಏನಾದ್ರು ಇಟ್ಕೊಂಡ್ರೆ ಒಂದ್ಸಲ ಒಂದು 10 ನಿಮಿಷ ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ಬಿಟ್ರೆ ಅದನ್ನ ಬಿಡೋದಿಲ್ಲ ಬುಕ್ಸ್ನ. ಸೊ ಆ ತರ ಅಂದ್ರೆ ನಾನು ಏನ್ ಮಾಡ್ತೀನಿ ಅದನ್ನ ಕರೆಕ್ಟ್ ಮಾಡ್ತೀನಿ. ಅಂದ್ರೆ ಒಂದೊಂದು ಒಳ್ಳೇದು ಒಂದೊಂದು ಕೆಟ್ಟದ್ದು. ಲೈಕ್ ಮೊಬೈಲ್ ಯೂಸ್ ಮಾಡಿದ್ರೆ ಪ್ರಿಪರೇಷನ್ ಟೈಮಲ್ಲಿ ದಟ್ಸ್ ಅ ಬ್ಯಾಡ್ ಹ್ಯಾಬಿಟ್. ಸೊ ಅದಕ್ಕೋಸ್ಕರ ಮೊಬೈಲ್ನ ರೂಮಿಂದ ಹೊರಗಡೆ ಇಟ್ಬಿಟ್ಟು ಈ ಟೈಮರ್ ಯೂಸ್ ಮಾಡ್ತಿದ್ದೆ ನಾನು ಟೈಮ್ ನೋಡ್ಕೊಳ್ಳೋಕೆ ಒಂದು ಸೋರ್ಸ್. ಸೊ ಈ ತರ ಸ್ಟಾರ್ಟ್ ಮಾಡೋದು, ಓದೋ ಕೂತ್ಕೊಳ್ಳೋದು, ಮತ್ತೆ ಏನಾದ್ರು ನಾನೇನಾದ್ರು ಬ್ರೇಕ್ ಹೊರಗಡೆ ಹೋಗೋದು ಆ ಥರ ಏನಾದ್ರೆ ಆಫ್ ಮಾಡೋದು, ರೀಸೆಟ್ ಕೊಡೋದು, ಟೈಮ್ ನೋಟ್ ಮಾಡ್ಕೊಳ್ಳೋದು. ಅಂಡ್ ಅದೆಲ್ಲ ನಾನು ಸ್ಟ್ರಾಟಜಿ ಒಂದು ಡೈಲಿ ರೂಟೀನಲ್ಲಿ ತೋರಿಸಿದ್ದೀನಿ ಹೆಂಗೆ ಮಾಡ್ತೀನಿ ಅಂತ. ಸೊ ಇದಿಷ್ಟು ನನ್ನ ಬುಕ್ಗಳು. ಸೊ ಇದು ಬಂದ್ಬಿಟ್ಟು ಪಜಲ್ಗೆ. ಸೊ ಪಜಲ್ಗೆ ನಾನು ಏನು ಮಾಡಿದೆ ಅಂದ್ರೆ ಈ ಥರ ಸ್ಟಿಕ್ಕರ್ ಅಂಟಿಸ್ಕೊಬಿಟ್ಟಿದ್ದೆ, ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಪಜಲ್ಗೆ. ಸೊ ಇದು ಪಜಲ್ ಬುಕ್ಕು. ಅಂಡ್ ಇದು ಬಂದ್ಬಿಟ್ಟು ಕಂಪ್ಯೂಟರ್ ಅವೇರ್ನೆಸ್ ನಾನು ಓದಿದ್ದು. ಅಂಡ್ ಇದು ಏಸ್ ಕ್ವಾಂಟ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು ತುಂಬಾನೇ. ಅಂಡ್ ಅಂದ್ರೆ ಸ್ಪೀಡ್ ಮ್ಯಾಥ್ಸ್ ಮಾತ್ರ. ಅಂಡ್ ಲೆವೆಲ್ 1 ಅರ್ಥಮೆಟಿಕ್ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಅಂಡ್ ರೀಸನಿಂಗು. ಸೊ ರೀಸನಿಂಗ್ ಅಷ್ಟೊಂದು ಯೂಸ್ ಮಾಡಿದೆ. ಬುಕ್ಗಳೆಲ್ಲ ಹೊಸದಾಗಿ ಕಾಣಿಸುತ್ತೆ ನನಗೆ, ಯಾಕೆಂದ್ರೆ ನಾನು ಜಾಸ್ತಿ ಮೊಬೈಲಲ್ಲೇ ಯೂಸ್ ಮಾಡ್ತಿದ್ದು. ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ ಬುಕ್ ಅಂತೂ ಇಷ್ಟಿದೆ, ಇದರಲ್ಲಿ ಏನು ನಾನು ಒಂದು 10 ಮಾಡಿರ್ಬೋದೇನಪ್ಪ ಅಷ್ಟೇ. ನೀವು ಹೊಸದು ಹೆಂಗಿತ್ತು ಹಂಗೆ ಇದೆ, ತೆಗ್ದೇ ಇಲ್ಲ ಇದನ್ನ. ಅಂದ್ರೆ ಮೊಬೈಲಲ್ಲಿ ಸಾಲ್ವ್ ಮಾಡ್ತಿದ್ದೆ ನಾನು. ಅಂಡ್ ಇದು ಏಸ್ ಬ್ಯಾಂಕಿಂಗ್, ಇದನ್ನು ಓದಿದ್ದೀನಿ. ಇದು ಅಂದ್ರೆ ಇಂಟರ್ವ್ಯೂ ಪ್ರಿಪರೇಷನ್ ಆಗಿ ಇಂಪಾರ್ಟೆಂಟ್ ಆಯ್ತು, ಇದನ್ನು ಒಂದು ಓದಿದೆ ಫುಲ್ಲು. ಅಂಡ್ ಇಂಗ್ಲೀಷ್ ಅಂತೂ ಬಿಡಿ, ನಾನು ಟೆನ್ಸಸ್ ಮಾತ್ರ ಓದಿರೋದು. ನೋಟ್ಸ್ ತೋರಿಸ್ತೀನಿ, ಇದು ನನ್ನ ಬುಕ್ಸ್ಗಳು, ನಾನು ನೋಟ್ಸ್ಗಳು ತೋರಿಸ್ತೀನಿ. ನೆಕ್ಸ್ಟ್ ಟೆನ್ಸಸ್ ಮಾತ್ರ ಓದಿದೆ ನಾನು, ಇಲ್ಲಿ ನೋಡಿ ಟೆನ್ಸಸ್ಸು. ಸೊ ಇದಿಷ್ಟು ನನ್ನ ಬುಕ್ಸು. ಸೊ ಅದು ಬಿಟ್ಟರೆ ನಾನು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಓದಿದ್ದು ಇನ್ನೂ ಒಂದು 2-3 ಬುಕ್ ಓದಿದ್ದೀನಿ, ಅವೆಲ್ಲ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ. ಇದನ್ನು ಮುಗ್ದಿಲ್ಲ. ಅಟಮಿಕ್ ಹ್ಯಾಬಿಟ್ ಮೇ ಬಿ ಲಾಸ್ಟ್ ಚಾಪ್ಟರ್ ಎಲ್ಲ ಇದ್ದೀನಿ, ಬಟ್ ಹೇಳಿದ್ದೇ ಹೇಳಿ ತಲೆ ತಿಂದವ್ರೆ. ಅಂಡ್ ನಾನು ಓದ್ತಿದ್ದೀನಿ ಅವ್ರು ನಾಲೆಡ್ಜ್ ಅದು ಇದಕ್ಕೆ ಅಂತಲ್ಲ, ಇಂಗ್ಲೀಷ್ ಇಂಪ್ರೂವ್ ಆಗಲಿ ಅಂತ ಇದೊಂದು. ಅಂಡ್ ಇದು ಬಂದ್ಬಿಟ್ಟು ನನಗೆ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಟ್ವಿನ್ ಸಿಟಿ ಧಾರವಾಡ ಮತ್ತು ಹುಬ್ಳಿಲಾಗಿದ್ದು, ಅಲ್ಲಿ ಕೊಟ್ಟಿದ್ದ ಬುಕ್ಕು ಯೂತ್ ಅಂತ, ಯೂತ್ ಆಫ್ ಇಂಡಿಯಾ ಕಾಲು. ಮತ್ತು ಇದು ಶಾರ್ಟ್ ಸ್ಟೋರೀಸು, ಅಂದರೆ ಬೇಸಿಕ್ ಆಗಿ ಇಂಗ್ಲೀಷ್ ಅಂದರೆ ಸ್ಟಾರ್ಟ್ ಆಗಿ ಇದಕ್ಕೆ ಹೋದ್ರೆ ಸ್ವಲ್ಪ ಅರ್ಥ ಆಗಲ್ಲ, ಬಟ್ ಇದ್ರಲ್ಲಿ ಬೇಸಿಕ್ ಲ್ಯಾಂಗ್ವೇಜ್ ಯೂಸ್ ಮಾಡಿದರೆ. ಸೊ ರವೀಂದ್ರನಾಥ್ ಟಾಗೋರ್ ಅವ್ರದ್ದು ಇದೊಂದು ಓದಿದೆ. ಅಂಡ್ ಇವೆಲ್ಲ ನನಗೆ ಚಿಕ್ಕ ಪ್ರೈಸ್ ಬಂದಿರೋ. ಅಂಡ್ ಇದು ವರ್ಲ್ಡ್ ಪವರ್ ಈಸಿ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ, ಒಂದು ಚಾಪ್ಟರ್ ಏನೋ ಮುಗಿಸ್ದೆ. ಅದಾದ್ಮೇಲೆ ಇದು ಸಖತ್ ಬೋರಿಂಗ್ ಆಯ್ತು, ಇಷ್ಟು ಓದಬೇಕು. ಬಟ್ ಓದಿದ್ರೆ ಪಕ್ಕ ಇಂಗ್ಲೀಷ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ, ಬಟ್ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಜಾಸ್ತಿ ಓದಿಲ್ಲ, ಒಂದು ಇಷ್ಟು ಓದಿದ್ದೀನಿ ಅನ್ಸುತ್ತೆ, ಇಷ್ಟು ಓದಿರ್ಬೇಕಷ್ಟೇ ನಾನು ಇದರಲ್ಲಿ. ಬಟ್ ಮುಂದೆ ಏನಾದ್ರು ಯೂಸ್ಫುಲ್ ಆಗುತ್ತೆ ಅಂತ ನೋಡ್ತೀನಿ, ಫ್ರೀ ಟೈಮ್ ಸಿಕ್ಕಿದ್ರೆ ಓದ್ತೀನಿ. ಅಂಡ್ ಇದು ಬಂದ್ಬಿಟ್ಟು ನಂದು ಸ್ಪೆಕ್ಸ್ ಬಾಕ್ಸು. ಇದರಲ್ಲಿ ಆ್ಯಕ್ಚುಲಿ ಮರ್ತೇ ಬಿಟ್ಟಿದ್ದೀನಿ, ಇವಾಗ ನೆನಪಾಯ್ತು. ಸೊ ಇದರಲ್ಲಿ ಒಂದು ಚಾಕ್ಲೇಟ್ ಇದೆ, ಯೂನಿಯನ್ ಬ್ಯಾಂಕ್ ಅವರು ಇಂಟರ್ವ್ಯೂ ಕೊಟ್ಟಿದ್ದು, ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ ತಿನ್ನೋಣ ಅಂತ ಹಂಗೆ ಇಟ್ಟಿದ್ದೆ. ಸೊ ಇದು ಹಂಗೆ ಇದೆ, ನೋಡೋಣ ಇದು ಯಾವಾಗಲಾರು ತಿಂತೀನಿ. ಅದೇನೋ ಒಂಥರ ಖುಷಿ ಆ ಚಾಕ್ಲೇಟ್ ನೋಡಿದ್ರೆ ಈಗ. ಅಂಡ್ ಇದು ನಂದು ಸ್ಮಾಲ್ ಪಾಕೆಟ್ ಡೈರಿ. ಏನಾದ್ರು ಹೊರಗಡೆ ಹೋಗಿದ್ರೆ, ಈಗ ಅಕಸ್ಮಾತ್ ಏನಾದ್ರು ಹೊರಗಡೆ ಹೋದ್ರೆ ಅಲ್ಲಿ ಇಟ್ಕೊತಿದ್ದೀನಿ. ಏನಾದ್ರು ಸಡನ್ ಏನಾದ್ರು ಥಾಟ್ಸ್ ಬಂದರೆ, ಏನಾದ್ರು ಟ್ರಿಕ್ ಏನಾದ್ರು ಗೊತ್ತಾದರೆ ನೋಟ್ ಡೌನ್ ಮಾಡ್ಕೊಳ್ಳೋಣ ಅಂತ. ಸೊ ಇದು ಡೈರಿ, ಇದರಲ್ಲೇನು ಜಾಸ್ತಿ ಬರ್ತಿಲ್ಲ, ಅಂದರೆ ಏನೇನೋ ಯೂಸ್ ಮಾಡಿದ್ದೀನಿ, ಅದು ಇದು ಆ ಸ್ಟ್ರಾಟಜಿ ಈ ಸ್ಟ್ರಾಟಜಿ ಅಂತ. ಕೊನೆಗೆ ವರ್ಕೌಟ್ ಆಗಿದ್ದೆ ಯಾವುದು ಅಂತಂದರೆ, ನಾನು ಇವಾಗ ನಿಮಗೆ ಡೈಲಿ ಟು ಡೂ ಲಿಸ್ಟ್ ಹಾಕ್ತಿದ್ದೀನಲ್ಲ, ಅದು ಇದು ನೀವು ಆಲ್ರೆಡಿ ನೋಡಿರ್ತೀರ ಈ ಬುಕ್ಕು, ನಂದು ಡೈಲಿ ಟ್ರ್ಯಾಕಿಂಗು ಡೇ 1 ಡೇ 5 ಅಂತ. ಸೊ ಕಂಟಿನ್ಯೂಸ್ ಆಗಿ ಇಷ್ಟು ದಿನ ಓದಿದ್ದು ಅಂತ. ಸೊ ಇವಾಗ ರೀಸೆಂಟ್ ನಿಮಗೆ ಕೊಟ್ಟಿರೋದು ನಾಳೆ ಟಾರ್ಗೆಟ್ಸ್ ಇಲ್ಲಿದೆ ನೋಡಿ, ಇವತ್ತಿನ ಟಾರ್ಗೆಟ್ಸ್ ಇದು, ನಾಳೆ ಇಲ್ಲಿ ಬರೀತೀನಿ ನಾನು. ಅಂಡ್ ಟ್ರೈ ಟು ಕಂಪ್ಲೀಟ್ ಮಾಡಿ. ನೀವು ಫುಲ್ ಅಷ್ಟೇ ಅಷ್ಟಿದೆ ಆ ಥರ ಅನ್ಕೋಬೇಡಿ, ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಪಾಯಿಂಟ್ಸ್ ನೋಡಿದ್ರೆ. ಆ್ಯಕ್ಚುಲಿ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಇದನ್ನೆಲ್ಲ ಮಾಡೋಕೆ ನಿಮಗೆ 7 hours ಅಂತೂ ಬೇಕೇ ಬೇಕು. ಬಟ್ ಅದು ನಿಮ್ಮ ಮೇಲೆ ಡಿಪೆಂಡ್. ಒಂದು ನಾನು ಆಲ್ರೆಡಿ ಹೇಗೆ ಅಟೆಂಡೆನ್ಸ್ ಹಾಕೋಬೇಕು, ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕು ಅಂತ ಒಂದು ನೋಟ್ಸ್ ಬುಕ್ಕಲ್ಲಿ ತೋರಿಸಿದ್ದೀನಿ. ಸೊ ಇದೊಂದು ಡೈರಿ. ಅಂಡ್ ಈ ಡೈರಿ ಬಂದ್ಬಿಟ್ಟು ನಂದು ಇದು ಏನದು ವಕ್ಯಾಬ್ಸ್ ನೋಟ್ ಮಾಡ್ಕೊಂಡಿರೋದು. ಅಂಡ್ ಒಂದಿನೂ ಬಿಡ್ತಿರಲಿಲ್ಲ ವಕ್ಯಾಬ್ಸ್ ಬಿಡಿ ನೋಡಿ, ಇದರಲ್ಲಿ ಏನೇನೋ ಸ್ಟ್ರಾಟಜಿಗಳು ಬರ್ಕೊಳ್ಳೋದು, ಬಟ್ ಅದು ಯಾವ ವರ್ಕ್ ಆಗ್ತಿರ್ಲಿಲ್ಲ. ಇರಲಿ. ಸೊ ವಕ್ಯಾಬ್ಸು ಚೆನ್ನಾಗಿ ಬರ್ದಿದೆ. ಸ್ಟಾರ್ಟಿಂಗು ಎಡಿಟೋರಿಯಲ್ ಕ್ಲಾಸಸ್ಸು ನಿಮಿಷ ಮ್ಯಾಮ್ದು ನಾನು 1 month ಕಂಟಿನ್ಯೂಸ್ ಆಗಿ ನೋಡಿದ್ದೆ. ಅಂಡ್ ಇಂಗ್ಲೀಷ್ ನಂದು ವೀಕ್ ಇತ್ತು, ಸ್ಕೋರ್ ನೋಡಿ ಇಂಗ್ಲೀಷ್ ಆಗಿತ್ತು ಇಂಗ್ಲೀಷ್ ಮೀಡಿಯಮ್ ಅಂತ ಅನ್ಕೋಬೇಡಿ. ನಾನು ಕನ್ನಡ ಮೀಡಿಯಮಲ್ಲಿ 80 ಬಂದಿದ್ದು. ಬಟ್ ಓಕೆ 8th 9th 10th ಇಂಗ್ಲೀಷ್ ಅಂತ ಒಪ್ಕೋತೀನಿ. ಬಟ್ ಆದ್ರೂ ಇಂಗ್ಲೀಷ್ ನನ್ನ ಸಖತ್ ಬೇಕಿತ್ತು ರ್ಯಾಂಕ್ ಎಕ್ಸಾಮ್ ಶುರು ಮಾಡಿದಾಗ. ಬಟ್ ಆಮೇಲೆ ನಾನು ವರ್ಕ್ ಮಾಡಿದ್ದು, ಹಾರ್ಡ್ ವರ್ಕ್ ಮಾಡಿ ಏನೇನೋ ಸ್ಟ್ರಾಟಜೀಸ್ ಮಾಡಿ ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರೋದ್ರಿಂದ ಸೊ ಬೇಗ ವರ್ಕೌಟ್ ಆಯಿತು ನನಗೆ ಅಷ್ಟೇ. ಅಂಡ್ ಇದಿಷ್ಟು ಲೈಕ್ ಅಂದರೆ ಏನಂತಾರಲ್ಲ ವಕ್ಯಾಬ್ಸು ನಾನು ನೋಟ್, ಅಂದರೆ ನಾನು ಇದನ್ನು ಬಯಾಟ್ ಮಾಡ್ತಿರಲಿಲ್ಲ. ಈ ಥರ ಸ್ಟಾರ್ ಮಾರ್ಕ್ ಇರೋದು ಮ್ಯಾಮೇ ಹೇಳ್ತಾರೆ ಇಂಪಾರ್ಟೆಂಟ್ ಅಂತ, ಅಂಥದ್ದು ಮಾತ್ರ ನೋಡ್ಕೋತಿದ್ದೆ ಒಂದು 2-3 ಸತಿ. ಸೊ ಇಷ್ಟೊಂದು ವರ್ಡ್ಸ್ ಬರ್ದಿದ್ದೀನಿ, ಬಟ್ ಇದರಲ್ಲಿ ಎಲ್ಲ ನೆನಪಿದೆ ಅಂತ ನಾನು ಹೇಳಕ್ ಹೋಗಲ್ಲ. ಎಷ್ಟು ಸ್ವಲ್ಪ ನೆನಪಿರುತ್ತೆ ಆ್ಯಂಡ್ ಸ್ವಲ್ಪ ನೆನಪಿರಲ್ಲ, ಅಂದರೆ ಬಯಾಟ್ ಮಾಡಿದರೆ ವೇಸ್ಟು. ಸೊ ಬಯಾಟ್ ಮಾಡೋಕೆ ಹೋಗ್ಬೇಡಿ. ಅಂಡ್ ಅದು ಬಿಟ್ಟರೆ ಇದು ಲೈಕ್ ಸ್ಟ್ರಾಟಜಿದು ಅಥವಾ ನನ್ನ ಶಾರ್ಟ್ ನೋಟ್ಸ್, ಅಂದರೆ ಏನಾದ್ರು ಟ್ರಿಕ್ಸ್ ಗೊತ್ತಾದರೆ ಆ ಥರ ಬರೀತಿದ್ದು. ಇದು ಏನು ಜಾಸ್ತಿ ಫುಲ್ ಕಂಪ್ಲೀಟ್ ಮಾಡಿಲ್ಲ, ಅಂದರೆ ಸಖತ್ತು ಟ್ರೈ ಮಾಡಿ ಬಿಟ್ಟಾಕಿದ್ದೀನಿ. ಇದಿಷ್ಟೇ ನೋಡಿ, ಇಷ್ಟೇ ಪೇಜು. ಸೊ ನೆಕ್ಸ್ಟ್ ಪೇಜ್ ಖಾಲಿ. ಬಟ್ ಇದರಲ್ಲಿ ಇನ್ನೊಂದು ಒಳ್ಳೆ ಕೆಲಸ ಏನು ಮಾಡೋದಂದರೆ, ನಂದು ಎಕ್ಸಾಮ್ ಟ್ರ್ಯಾಕಿಂಗ್ ಮಾಡ್ತಿದ್ದೆ. 1 ನಿಮಿಷ. ಸೊ ನೋಡಿ ಇಲ್ಲಿ ಈ ಥರ ಯಾವುದೇ ನೋಟಿಫಿಕೇಶನ್ ಬರಲಿ, ನಾನು ಎಕ್ಸಾಮ್ ಅಪ್ಲೈ ಮಾಡಿದರೆ ಅದರದ್ದು ಲಾಸ್ಟ್ 3 year ವೇಕೆನ್ಸಿ, 3 year ಕಟ್ ಆಫು,
ಆ ಥರ ಬರ್ಕೊಳ್ಳೋದು. ಆಮೇಲೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ನಾನು ಎಷ್ಟು ಸ್ಕೋರ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳೋದು. ಸೊ ಆ ಥರ ನಾನು ನನ್ನ ಲೆವೆಲ್ ನನಗೆ ಗೊತ್ತಲ್ಲ, ಸೊ ನಾನು ಆ ಥರ ಟಾರ್ಗೆಟ್ ಇಟ್ಕೋತಿದ್ದೆ. ಇದು ಮೇ ಬಿ ಜುಲೈ ಸ್ಟ್ರಾಟಜಿ ಅಂತ ಮಾಡಿರೋದು, ಇದನ್ನು ವರ್ಕ್ ಮಾಡಿಲ್ಲ ನಾನು. ಅಂಡ್ ಈ ಥರ ಮಾಡಿದ್ದೆ. ಅಂಡ್ ಇದು ಮೇನ್ಸ್ ಇಂದು RRB PO ಮೇನ್ಸ್ ಎಷ್ಟು ಮಾರ್ಕ್ಸ್ ಬರ್ಬೋದು, ಏನು ಎತ್ತ ಅದೆಲ್ಲ. ಅಂಡ್ ಇದು ಕೂಡ ಅದೇನೆ. ಸೊ ಇದು ಜುಲೈ. ಆಕ್ಚುಲಿ ಯೂನಿಯನ್ ಬ್ಯಾಂಕಿನ ಬರ್ದೇ ಇಲ್ಲ, ಯಾಕೆಂದ್ರೆ ನಾನು ಯೂನಿಯನ್ ಬ್ಯಾಂಕ್ ಈ 6 ಎಕ್ಸಾಮ್ಗಳಿದಾವಲ್ಲ, IBPS PO IPS ಕ್ಲರ್ಕು, RRB PO RBI ಕ್ಲರ್ಕು, SBI PO ಅವಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಯೂನಿಯನ್ ಬ್ಯಾಂಕ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅಂಡ್ ಅದು ಲಾಸ್ಟ್ 2 ಡೇ ಇದ್ದಾಗೇನೋ ಅಪ್ಲಿಕೇಶನ್ ಆಗಿದ್ದು. ಅಂಡ್ ಎಕ್ಸಾಮ್ ಕೂಡ 28 ಏನೋ ನನಗೆ 28 or 25th ಇಂಟರ್ವ್ಯೂ ಇತ್ತು, 30th IPS PO ಮೇನ್ಸ್ ಇತ್ತು, 5th ಮೈಸೂರಲ್ಲಿ ನನಗೆ ಏನಿತ್ತು ಎಕ್ಸಾಮ್ ಇತ್ತು. ನಾನು ಬೆಂಗಳೂರಿಂದ ಬಂದಿದ್ದೆ 2ನೇ ತಾರೀಕು ಅನ್ಸುತ್ತೆ ರಿಟರ್ನ್, ನನ್ನ ಫ್ರೆಂಡ್ ಮನೇಲಿದ್ದು. ಅದಾದ್ಮೇಲೆ ಬಂದ್ಬಿಟ್ಟು ಒಂದು 2 ದಿನ ಆದ್ಮೇಲೆ ಹೋಗಿದ್ದೆ ಎಕ್ಸಾಮ್ಗೆ. ಏನು ಕರೆಂಟ್ ಅಫೇರ್ಸ್ ಏನು ಓದಿಲ್ಲ, ಬಟ್ ಓಕೆ ಅದಾಯ್ತು. ಇದು ನನ್ನ ಪರ್ಸನಲ್ ಡೈರಿ. ಅಂದ್ರೆ ನಾನು ಡೈರಿ ಅಂದ್ರೆ ಡೈಲಿ ಆ ಥರ ಮೇಂಟೈನ್ ಮಾಡೋದು. ಏನಾದ್ರು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಾರು ಆದ್ರೆ ಅದನ್ನ ಬರೀತೀನಿ. ಸೊ ಇದನ್ನ ನಾನು ತೋರಿಸೋಕ್ಕಾಗಲ್ಲ ಒಳಗಡೆ ಏನಿದೆ ಅಂತ. ಎಕ್ಸಾಮ್ ರಿಸಲ್ಟ್ ಬಂದು ಬರ್ದಿದ್ದೀನಿ ಇದರಲ್ಲಿ ಹೆಂಗ್ ಫೀಲ್ ಆಗಿತ್ತು ಅಂತ. ಅಂಡ್ ದಿಸ್ ಈಸ್ ಮೈ ಲಕ್ಕಿ ಕಾಯಿನ್. ಏನಕ್ಕೆ ಲಕ್ಕಿ ಅಂತ ನಿಮಗೆ ಗೊತ್ತಾಗುತ್ತೆ, ಒಂದು ನಿಮಿಷ. ಲೈಕ್ ಇದಕ್ಕೋಸ್ಕರ ಇದು ನನ್ನ ಲಕ್ಕಿ ಕಾಯಿನ್. ಇದು ಯಾವಾಗಲೂ ಇಟ್ಕೊತೀನಿ. ಏನಾದ್ರು ಡಿಸೈಡ್ ಮಾಡಬೇಕು ಅಂತ ಅಂದ್ರೆ ಎಕ್ಸಾಮ್ ಆದ್ಮೇಲೂ ಕೂಡ ಅದು ಅಂದ್ರೆ ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ, ಸ್ವಲ್ಪ ನನಗೆ ಆ ಥರ ಸೂಪರ್ಸ್ಟಿಷನ್ ಜಾಸ್ತಿ. ಸೊ ಹೆಡ್ ಟೈಲ್ ಅಂತ ಎತ್ತುತ್ತೀನಿ. ಟೈಲ್ ಬಂದ್ರೆ ಕ್ಲಿಯರ್ ಆಗುತ್ತೆ, ಹೆಡ್ ಬಂದ್ರೆ ಕ್ಲಿಯರ್ ಆಗಲ್ಲ ಅಂತ. ಅಂಡ್ ಹೆಡ್ ಬಂದ್ರು ಟೈಲ್ ಬಂದ್ರು ಕ್ಲಿಯರ್ ಆಗುತ್ತೆ ಅಂತೆಲ್ಲ ಅನ್ಕೊಂತೀನಿ ಕೊನೆಗೆ. ಅಂಡ್ ಇದು ಬಂದ್ಬಿಟ್ಟು ನನ್ನ ನೋಟ್ಸು. ಸೊ ಇದು ಫುಲ್ ನಂದು ಏನು ನೋಟ್ಸ್ ಇದೆ ಅದೇನೆ. ಈಗ ರೀಸನಿಂಗ್ ನೋಟ್ಸು, ಇದ್ರ ನೋಟ್ಸು, ಅಂಡ್ ಇದು ರೀಸನಿಂಗ್ ನೋಟ್ಸ್ ನೋಡಿ. ಅಂಡ್ ಈ ನೋಟ್ಸ್ ಬಂದ್ಬಿಟ್ಟು ನಾನು ಮಾಡ್ಕೊಂಡಿರೋದು ಇವರು 0 to Hero ಪ್ಲೇ ಲಿಸ್ಟ್ ಇದೆಯಲ್ಲ, ಅಡ್ಡಾ 24/7 ಅವ್ರದ್ದು. ಅಂಡ್ ನೋಟ್ಸು ಚೆನ್ನಾಗಿದೆ, ಪರವಾಗಿಲ್ಲ ನಂಗೆ ಬರ್ದಿದ್ದೀನಿ. ಸ್ಟಾರ್ಟಿಂಗಲ್ಲಿ ಹ್ಯಾಂಡ್ ರೈಟಿಂಗು ಈ ಥರ ಇತ್ತು, ಬಟ್ ಇವಾಗ ವರ್ಕೌಟ್ ಮಾಡಿ ಅಂದರೆ ಇದರಲ್ಲೇನು ಚೆನ್ನಾಗಿಲ್ಲ, ಬಟ್ ಒಂದು ರೇಂಜಿಗೆ ಚೆನ್ನಾಗಿದೆ. ಬಟ್ ಇವಾಗ ನಾನು ಡೈಲಿ ಟು ಡಿಸ್ಕ್ ಹಾಕ್ತೀನಲ್ಲ, ಅದ್ರಲ್ಲಿ ಅರ್ಥ ಆಗುತ್ತಾ ನಿಮಗೆ ಅಂತ ಗೊತ್ತಿಲ್ಲ, ಹ್ಯಾಂಡ್ ರೈಟಿಂಗ್ ಹಂಗಿದೆ. ಸೊ ಇದೇನು ಜಾಸ್ತಿ ನೋಟ್ಸ್ ಇಲ್ಲ, ಇಷ್ಟೇ ನೋಟ್ಸ್ ಇರೋದು ನಂದು. ಆಕ್ಚುಲಿ ಅಂತ ನೋಟ್ಸ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ನನಗೆ ನೋಟ್ಸು. ಸೊ ನೆಕ್ಸ್ಟ್ ಪೇಜು. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಂಟ್ ಸ್ವಲ್ಪ ಜಾಸ್ತಿ, ಯಾಕೆಂದರೆ ಕ್ವಾಂಟ್ ಕೂಡ ನನಗೆ ವೀಕ್ ಅಲ್ವಾ. ಸೊ ಕ್ವಾಂಟ್ ಸ್ವಲ್ಪ ಜಾಸ್ತಿ ಇದೆ ನೋಡಿ. ಸೊ ಇದು ಬಂದ್ಬಿಟ್ಟು ಕ್ವಾಂಟ್ ನೋಟ್ಸು. ಸೊ ಕ್ವಾಂಟಲ್ಲಿ 2 ಭಾಗ ಆಗೈತೆ. ಫಸ್ಟ್ ಇದನ್ನ 0 to Hero ಪ್ಲೇ ಲಿಸ್ಟಲ್ಲಿ ಇಲ್ಲಿವರೆಗೂ ಮಾಡಿದೆ. ಅದಾದ್ಮೇಲೆ ಅದು ವರ್ಕೌಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ತೆಗೆದುಬಿಟ್ಟು ಮತ್ತೆ ಸ್ಟಾರ್ಟಿಂಗಿಂದ ಮಾಡಿದೆ. ಯಾವುದು ಕಾನ್ಸ್ಟೆಂಟ್ ಗೈಡು ಇದೆಯಲ್ಲ ಅವ್ರದ್ದು ಪ್ಲೇ ಲಿಸ್ಟಲ್ಲಿ. ಸೊ ಕ್ವಾಂಟ್ ಸ್ವಲ್ಪ ಜಾಸ್ತಿ ಇದೆ ನೋಟ್ಸ್. ಅದು ಕಾಂಪೌಂಡ್ ಇಂಟ್ರೆಸ್ಟ್ ರೀಸೆಂಟಾಗಿ ಓದಿದ್ದು. ಸೊ ಕ್ವಾಂಟ್ ಎಷ್ಟಿದೆ, ಓಕೆ. ಸೊ ಎಷ್ಟು ಪೇಜಸ್? ಸೊ ಕ್ವಾಂಟ್ ಇಷ್ಟು ಪೇಜ್ ಇದೆ. ಅಂಡ್ ಇಂಗ್ಲೀಷ್ ನೋಟ್ಸ್ ನೋಡಿದರೆ ನೀವು ಶಾಕ್ ಆಗ್ತೀರಾ, ಇಂಗ್ಲೀಷಿಗೆ ನೋಟ್ಸೇ ಮಾಡಿರಲಿಲ್ಲ. ಓಕೆ, ಇಂಗ್ಲೀಷ್ನ ತೋರಿಸ್ಬಿಡ್ತೀನಿ ಸ್ಟಾರ್ಟಿಂಗ್ಗೆ. ಒಂದು ನಿಮಿಷ. ಇದು ಇಂಗ್ಲೀಷು ಇದೆ ಅನಿಸುತ್ತೆ. ಓಕೆ, ಇದೇನೆ ಇಂಗ್ಲೀಷು. ಸೊ ಇದು ಬಂದ್ಬಿಟ್ಟು ನನ್ನ ಇಂಗ್ಲೀಷ್ ನೋಟ್ಸ್. ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಜಸ್ಟ್ ಟೆನ್ಸಸ್ ಓದಿದ್ದು ಅಂತ. ಆ್ಯಕ್ಚುಲಿ ಟೆನ್ಸಸ್ ಅಷ್ಟೇ ಓದಿರೋದು, ನಾನು ಟೆನ್ಸಸ್ ಅಷ್ಟೇ ನೋಟ್ಸ್ ಮಾಡ್ಕೊಂಡಿರೋದು. ನಿಮಿಷ ಬನ್ಸಲ್ ಮ್ಯಾಮಿಂದ ಮಾಡ್ಕೊಂಡಿರೋದು ನೋಡಿ. ಇಷ್ಟು ಟೆನ್ಸಸ್ ನೋಟ್ಸು. ಓಕೆ, ಫ್ಯೂಚರ್ ಟೆನ್ಸ್ ಇದೆಯಲ್ವಾ. ಸೊ ಇದಿಷ್ಟು ಫ್ಯೂಚರ್ ಟೆನ್ಸ್ಗಳು ನೋಟ್ಸು, ಮತ್ತೆ ನಾನೇನು ಮಾಡಲಿಲ್ಲ. ಅಂಡ್ ಆ್ಯಕ್ಚುಲಿ ಇದನ್ನು ಟ್ರೈ ಮಾಡಿದೆ, ಕರೆಕ್ಟ್. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಅನ್ನೋದು 120 ರೂಲ್ಸ್ ಆಫ್ ಗ್ರಾಮರ್ ಅಂತ ಇದೆಯಲ್ಲ, ಅದನ್ನು ಟ್ರೈ ಮಾಡಿದ್ದೆ. ನೋಡಿ ಇಷ್ಟು ಮಾಡಿದ್ದೆ. ರೂಲು 3, 4, 5, 7, 8. ಅದೇ ನೋಟ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಎಲ್ಲಿವರೆಗೂ ಮಾಡಿದ್ದೆ ಅಂದರೆ ರೂಲ್ಸು ರೂಲ್ ನಂಬರ್ 23 ವರೆಗೂ ಮಾಡಿದೆ. ಆಮೇಲೆ ನನಗೆ 23ನೇ ರಿವೈಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ಏನೂ ಮಾಡಲಿಲ್ಲ. ಸೊ ರೂಲ್ಸ್ ನಾನು ಓದಿಲ್ಲ, ಇಂಗ್ಲೀಷ್ ಗ್ರಾಮರ್ ರೂಲ್ಸು. ಸೊ ಇದು ಆಗಲೇ ತೋರಿಸ್ತೇನೆ. ಇದರಲ್ಲಿ ಬ್ಯಾಕಲ್ಲಿ ನಂದು ಇಂಟರ್ವ್ಯೂ ಪ್ರಿಪ್ರೇಷನ್ ಇದೆ. ಆ್ಯಂಡ್ ಇದಿಷ್ಟು ಇಂಟರ್ವ್ಯೂಗೆ ಇಂಪಾರ್ಟೆಂಟ್ ಕ್ವಶನ್, ಇದೆಲ್ಲ ಫುಲ್ ಇಂಟರ್ವ್ಯೂ ರಿಲೇಟೆಡು. ಇಂಪಾರ್ಟೆಂಟ್ ಕ್ವಶನ್ಸ್ ಆ ಥರ ಮಾಡಿದ್ದೀನಿ, ವೀಡಿಯೋದಲ್ಲಿ ಹಾಕಿದ್ದೀನಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಅದು. ಅಂಡ್ ಇದು ಇಂಪಾರ್ಟೆಂಟ್ ವ್ಯಾಲ್ಯೂಸ್, ಇಂಪಾರ್ಟೆಂಟ್ ಏಜಸ್ ಅಂದರೆ ಆ್ಯಕ್ಟ್ ಇಯರ್ಸ್ ಯಾವ ಇಯರಲ್ಲಿ ಬಂದಿತ್ತು. ಅಂಡ್ ಕಮಿಟಿಗಳು ಹಿಂಗಡೆ ಇರಬೇಕು. ಇದು ಇಂಪಾರ್ಟೆಂಟ್ ಕಮಿಟಿಗಳು. ಅಂಡ್ ರೀಸೆಂಟ್ ಏನಾದ್ರು ಚೇಂಜ್ ಇದ್ರೆ ಅದು. ಅಂಡ್ ಫುಲ್ ಫಾರ್ಮ್ಗಳು. ಅಂಡ್ ಇದು ಯೂನಿಯನ್ ಬ್ಯಾಂಕಿಗೆ ಅಂತ ಇಷ್ಟು ನಂದು ಯೂನಿಯನ್ ಬ್ಯಾಂಕ್ ಇಂಟರ್ವ್ಯೂ ಪ್ರಿಪ್ರೇಷನ್, ಈ 3 ಶೀಟು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವ ಶೀಟು ಅಂದರೆ ಇದು ಅನಿಸುತ್ತೆ. ಒಂದು ನಿಮಿಷ. ಇದು. ಸೊ ಯೂನಿಯನ್ ಬ್ಯಾಂಕ್ ಬಗ್ಗೆ ಫುಲ್ಲು ಡಾಟಾ ಬರ್ದಿದ್ದೆ. ಅಂಡ್ ಇದನ್ನೆಲ್ಲ ಫುಲ್ ಬಾಯಲ್ಲಿ ಕಲ್ತಿದೆ. ಇದು ನಂಬರ್, ಈವನ್ ಈ ನಂಬರ್ ವ್ಯಾಲ್ಯೂಗಳಿದಾವಲ್ಲ ಎಲ್ಲಾನು ಕಲ್ತಿದೆ. ಅಂಡ್ ಈ ಪರ್ಸೆಂಟೇಜ್ಗಳು ಎಲ್ಲೋಯ್ತು, ಪರ್ಸೆಂಟೇಜ್ಗಳು ಇಲ್ಲಿ ಪರ್ಸೆಂಟೇಜ್ಗಳಿದೆ ನೋಡಿ. ಹೋಮ್ ಲೋನ್ಗೆ ಅವರು ವಾಟ್ ಪ್ರೆಸೆಂಟ್ ಯೂನಿಯನ್ ಬ್ಯಾಂಕ್ ಏನೇನು ವ್ಯಾಲ್ಯೂ ಕೊಡುತ್ತೆ ಅದು. ಅಂಡ್ ಅವ್ರದ್ದು ಚೇರ್ಮನ್ಗಳು ಅಂಡ್ CEO ಗಳು, ಬೋರ್ಡ್ ಮೆಂಬರ್ಸ್, ಮತ್ತೆ ಅವಾರ್ಡ್ ಯಾವುದಾದ್ರು ವಿನ್ ಆಗಿದೆ ಅದು, ಮತ್ತೆ ಫುಲ್ಲು ಯೂನಿಯನ್ ಬ್ಯಾಂಕ್ ರಿಲೇಟೆಡ್ ಏನಿತ್ತು ಅದೆಲ್ಲ ಬರ್ದಿದೆ. ಅಂಡ್ ಇದರಲ್ಲಿ ಸಮ್ ಇಂಪಾರ್ಟೆಂಟ್ ಪ್ರೆಸೆಂಟ್ ಕರೆಂಟ್ ನ್ಯೂಸ್ಗಳು ಆ ಥರದ್ದು ಬರ್ಕೊಂಡಿದೆ. ಈ 3 ಶೀಟ ನಾನು ರಿವೈಸ್ ಮಾಡ್ಕೊಂಡು ಹೋಗಿದ್ದು ಇಂಟರ್ವ್ಯೂಗೆ. ಸೊ ಅಂದರೆ ಯೂನಿಯನ್ ಬ್ಯಾಂಕ್ ರಿಲೇಟೆಡ್ ಎಲ್ಲ ಓದಿದೆ ಬಿಡಿ. ಸೊ ಅದಕ್ಕೆ ಹೆಲ್ಪ್ ಆಯಿತು ಅನ್ಸುತ್ತೆ ಇಂಟರ್ವ್ಯೂಲಿ. ಅಂಡ್ ಇದಿಷ್ಟು. ಅದು ಬಿಟ್ಟರೆ ಇನ್ನು RRB PO ಅಂತ ಇಂಟರ್ವ್ಯೂ ಪ್ರಿಪ್ರೇಷನ್ಗೆ ಇಷ್ಟು ನೋಟ್ಸ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಈ ನೋಟ್ಸ್ ಇದೆಯಲ್ಲ. ಸೊ ಈ ಸ್ಟಾರ್ಟಿಂಗು 100
ಈ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್ಸ್ ಅಂತ. ಅದರಲ್ಲಿ 100 ಬರ್ದಿಲ್ಲ, ನನಗೆ ಏನು ಆನ್ಸರ್ ಗೊತ್ತಾಗಲಿಲ್ಲ ಅವ್ನು ಮಾತ್ರ ಬರ್ಕೊಂಡಿದ್ದೀನಿ ಇಷ್ಟೇನೆ. ಅದಾದಮೇಲೆ ಗೌರ್ಮೆಂಟ್ ಸ್ಕೀಮ್ಸ್ ಒಂದು ಇದರಲ್ಲೇ ಒಂದು ಭಾಗ ಮಾಡಿದ್ದೀನಿ. ಸೊ ಇದಿಷ್ಟು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್, ಅವು ಜಾಸ್ತಿ ಕವರ್ ಮಾಡಿಲ್ಲ, ಒಂದು 10 ಸ್ಕೀಮ್ ಬರ್ದಿದ್ದೀನಿ ಅಷ್ಟೇ. ಇನ್ನು ಬ್ಯಾಂಕಿಂಗ್ ಅವೇರ್ನೆಸ್ ನೋಟ್ಸ್. ಬ್ಯಾಂಕಿಂಗ್ ಅವೇರ್ನೆಸ್ ನೋಟ್ಸ್ ಎಲ್ಲಿಂದ ಮಾಡಿರೋದು ಅಂತಂದರೆ ಆಲಿವ್ ಬರ್ಡಲ್ಲಿ ಶೀತಲ್ ಮ್ಯಾಮ್ ಅಂತ ಇದ್ದಾರೆ. ಸೊ ಶೀತಲ್ ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡ್ತಾ ಬ್ಯಾಂಕಿಂಗ್ ನೋಟ್ಸ್ ಮಾಡ್ಕೊಂಡಿರೋದು. ಅಂಡ್ ಬ್ಯಾಂಕಿಂಗ್ ಬುಕ್ ಏನೇ ಓದಿದ್ದು ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಓದೋದ್ರಲ್ಲಿರೋ ಮಜಾ ಬುಕ್ ಓದೋದ್ರಲ್ಲಿ ಬರಲ್ಲ, ಯಾಕೆಂದರೆ ನಿಮಗೆ ಗೊತ್ತು ನೀವೇನು ಬರೀತೀರ ಅಂತ, ಅಂದರೆ ಟ್ರೇಸ್ ಉಳಿಯುತ್ತೆ ನಿಮ್ಮ ಮೈಂಡಲ್ಲಿ. ಸೊ ಇದಿಷ್ಟು ಬ್ಯಾಂಕಿಂಗ್ ಅವೇರ್ನೆಸ್. ಇದನ್ನು ಕಂಪ್ಲೀಟ್ ಮಾಡಿದ್ದೀನಾ ಅಂತ ಗೊತ್ತಿಲ್ಲ, ಒಂದು ನಿಮಿಷ. ಸೊ ಓಕೆ, ಇದಿಷ್ಟು ಬ್ಯಾಂಕಿಂಗ್ ಅವೇರ್ನೆಸ್ ನೋಟ್ಸ್. ಸೊ ಇದಿಷ್ಟೇ ಬ್ಯಾಂಕಿಂಗ್ ರಿಲೇಟೆಡ್ ನೋಟ್ಸು. ಇದೇನಿದು, ಇದರಲ್ಲಿ ಏನೋ ಮಾಡಿದ್ದೀನಿ ಅನಿಸುತ್ತೆ, ಏನಿದು ಗೊತ್ತಾಯ್ತಿಲ್ಲ. ಓಕೆ, ಇದು ಕಂಪ್ಯೂಟರ್ ಅದು ನೋಟ್ಸು. ಸೊ ನೋಡಿ, ಕಂಪ್ಯೂಟರು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು, ರಿಸಲ್ಟ್ 19ಕ್ಕೇನೋ ಬಂದಿದ್ದು ಅನಿಸುತ್ತೆ, 16ಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಅದು ಕಂಪ್ಲೀಟ್ ಮಾಡಲಿಲ್ಲ. ಮೇ ಬಿ ಏನು, ಓಕೆ 2024 ಸೆಪ್ಟೆಂಬರ್ ಪ್ರಿಲಿಮ್ಸ್ ಆಗಿತ್ತು, ಮೇನ್ಸು ಆಗಿತ್ತು. ಮೇನ್ಸ್ ರಿಸಲ್ಟ್ ಬಂದಿತ್ತೋ ಇಲ್ವ ಅಂತ ನೆನಪಾಗ್ತಿಲ್ಲ, ಮೇ ಬಿ 19ಕ್ಕೇನೋ ರಿಸಲ್ಟ್ ಬಂದಿದ್ದು. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದೆ, ಬಟ್ ಕಂಪ್ಲೀಟ್ ಆಗಿಲ್ಲ. ನನಗೆ ಇನ್ನೂ ನೆನಪಿದೆ, ಎಕ್ಸಾಮ್ ಹಿಂದಿನ ದಿನ ರಿವೈಸ್ ಮಾಡ್ಕೊಂಡು ಹೋಗಿದ್ದು ನಾನು ಕಂಪ್ಯೂಟರ್ ಅವೇರ್ನೆಸ್. ಅಂಡ್ ಒಂದು ವೀಕ್ ಅಷ್ಟೇ ನಾನು ಪ್ರಿಪೇರ್ ಆಗಿದ್ದು. ಇದು ಕಂಪ್ಯೂಟರ್ ಅವೇರ್ನೆಸ್ ನೋಟ್ಸ್ ನಂದು. ಸೊ ಇದಿಷ್ಟು ಕಂಪ್ಯೂಟರ್ ಅವೇರ್ನೆಸ್ ನೋಟ್ಸ್. ಇನ್ನೊಂದು ವಿಡಿಯೋ ಇದೆ ಕಂಪ್ಯೂಟರ್ ಸೆಕ್ಯೂರಿಟಿ ಅಂತ, 1 ಅವರ್ದು, ಅಂದರೆ ಒಂದು ವಿಡಿಯೋ 2.5 ಅವರ್ದು, ಅದನ್ನು ಕಂಪ್ಲೀಟ್ ಮಾಡಿರಲಿಲ್ಲ ನಾನು. ಇಷ್ಟವರೆಗೂ ಕಂಪ್ಲೀಟ್ ಮಾಡಿದೆ. ಎಲ್ಲಿವರೆಗೂ ಅಂದರೆ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ DBMS ವರೆಗೂ ಕಂಪ್ಲೀಟ್ ಮಾಡಿದೆ, TCP ಅಂಡ್ IP ವರೆಗೂ. ಸೊ ಇದಿಷ್ಟು ಅದು. ಅಂಡ್ ಕರೆಂಟ್ ಅಫೇರ್ಸ್ಗೆ ನೋಟ್ಸ್ ಕೇಳ್ತಿರ್ತೀರಾ, ನೋಟ್ಸ್ ಮಾಡಿದ್ರೆ ನೀವು ಅಂತ. ಅಂಡ್ ಆಕ್ಚುಲಿ ಸ್ಟಾರ್ಟಿಂಗಲ್ಲಿ ನಾನು ಕರೆಂಟ್ ಅಫೇರ್ಸ್ನ ಸೀರಿಯಸ್ ತಗೊಂಡು ನೋಟ್ಸ್ ಮಾಡ್ತಿದ್ದೆ ನೋಡಿ. ಜೂನ್ 2024 ಇಂದ ಜೂನ್ ಮಂತ್ ಫುಲ್ ಮಾಡಿದ್ದೀನಿ ನೋಟ್ಸ್ ನಾನು. ಜೂನ್ 19, 10, 15, 17. ಓಕೆ, ಸೊ ಇಲ್ಲಿ ಜೂನ್ 27 ವರೆಗೂ ಕಂಟಿನ್ಯೂಸ್ ಆಗಿ ನೋಟ್ ಮಾಡಿದೆ, ಬಟ್ ಅದೇನೂ ಯೂಸ್ ಆಗಲಿಲ್ಲ. ಸೊ ಆಮೇಲೆ ಡಿಸೈಡ್ ಮಾಡಿದೆ, ಈ ನೋಟ್ಸ್ ಆಗಲ್ಲ, ಜಸ್ಟ್ ಇಂಪಾರ್ಟೆಂಟ್ ಮಾಡೋಣ ಅಂತ. ಫ್ರಮ್ ಜುಲೈಗೆ ಇಂಪಾರ್ಟೆಂಟ್ಸ್ ಏನು, ನ್ಯೂ ಆ್ಯಪ್ಸ್ ಏನು, ಆ ಥರ ಡಿಫ್ರೆಂಟ್ ಡಿವೈಡ್ ಮಾಡೋಣ ಅಂತ ಹೋದೆ. ಹೆಂಗೆ ಡಿವೈಡ್ ಮಾಡ್ತಾ ಹೋದ್ರೆ ಈ ನೋಟ್ಸ್ ಫುಲ್ಲು ಅಂದರೆ ಫುಲ್ ಬಗಲಾಗೋಗೋದು. ಸೊ ಅದಕ್ಕೋಸ್ಕರ ಈ ಥರ ಮಾಡಲಿಲ್ಲ. ಸೊ ಅದು ಬೇಡ, ಅದು ವರ್ಕೌಟ್ ಆಗಲ್ಲ ಸ್ಟ್ರಾಟಜಿ ಅಂತ ಗೊತ್ತಾಯಿತು. ಇದು ಬಂದ್ಬಿಟ್ಟು ಈ ಶೀಟ್ ಹಂಗೆ ಇಟ್ಟಿದ್ದೀನಿ. ನನ್ನ ಮಾರ್ಕ್ಸ್ ಎಷ್ಟು ಅಂತ ಗೊತ್ತಾಗಕ್ಕೆ ಯೂನಿಯನ್ ಬ್ಯಾಂಕ್ 155 ಅಂತ ಬಂದಿರಲ್ಲ, ಜಾಸ್ತಿ ಬಂದಿರುತ್ತೆ. ಅಂದರೆ ನಾನು ಯಾವುದೇ ಎಕ್ಸಾಮ್ ಆಗಲಿ, ನಾನು ಬೇರೆ ಮಿನಿಮಮ್ ವರ್ಸ್ಟ್ ಕೇಸಲ್ಲಿ ನಂದು ಎಷ್ಟು ಮಾರ್ಕ್ಸ್ ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ತೀನಿ. ಎಲ್ಲರೂ ಎಕ್ಸಾಕ್ಜರೇಟ್ ಆಗಿ ಕನ್ಸಿಡರ್ ಮಾಡಿರ್ತಾರೆ. 30 ಇಂಗ್ಲೀಷಲ್ಲಿ ಅಟೆಂಡ್ ಮಾಡಿದ್ರೆ 25 ಅಂತ, ಆ ಥರ. ಸೊ ನಾನು ಆ ಥರ ಮಾಡೋಕ್ಕೋಗಲ್ಲ. ಐ ಟೇಕ್ ಮೈ ಆರ್ಟ್ಸ್. ಸೊ ಈಗ ನೋಡಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾನು ಮಾರ್ನಿಂಗು ಸೀರಿಯಸ್ ಪ್ರಿಪರೇಷನ್ ಸ್ಟಾರ್ಟ್ ಆದಮೇಲೆ ಜೂನ್ ಮಂತಿಂದ ಡೈಲಿ 6:30ಗೆ ಎದ್ಬಿಟ್ಟು ಸ್ವಲ್ಪ ಮೆಡಿಟೇಷನ್ ಮಾಡ್ತಿದ್ದೆ, ಎಕ್ಸರ್ಸೈಸ್ ಮಾಡ್ತಿದ್ದೆ. ನಾನು ಪಾರ್ಕಿಗೆ ವಾಕ್ ಹೋಗಿದ್ದೆ. 7ವರೆಗೂ ಅದೇ ಆಯ್ತಿತ್ತು ಫುಲ್ಲು. ಆ್ಯಕ್ಚುಲಿ ಅದು ಟೈಮ್ ವೇಸ್ಟ್ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ, ಬಟ್ ನಾನು ತುಂಬ ಜನ ಸಜೆಷನ್ ವೀಡಿಯೋಗಳನ್ನು ನೋಡಿ ಡಿಸೈಡ್ ಮಾಡಿದೆ, ಓಕೆ ಅದೇನಾದ್ರು ಅಂದರೆ ನಿಮ್ಮ ಮೆಂಟಲ್ ಸ್ಟೇಟಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಈ ನೋಡಿ, ಇಷ್ಟು ರೂಮ್ ಬಿಟ್ಟರೆ ನಾನು ಹೊರಗಡೆ ಹೋಗ್ತಿರಲಿಲ್ಲ. ಇದಿಷ್ಟೇ ನನ್ನ ಲೈಫ್ ಆಗಿತ್ತು 1 ಇಯರು. ಸೊ ನಮ್ಮ ಮೈಂಡ್ ಪೀಸ್ಫುಲ್ ಆಗಿರಬೇಕು, ನೆಗೆಟಿವ್ ಥಾಟ್ಸ್ ಹೊರಗಡೆ ಹೋಗಬೇಕು ಅಂದರೆ ದಟ್ಸ್ ಇಂಪಾರ್ಟೆಂಟ್. ಅಂಡ್ ಟೆಂಪಲ್ ಕೂಡ ಹೋಗಿ, ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ಹೋಗಿ. ಯಾಕೆಂದರೆ ಅಲ್ಲಿ ಸೈಲೆನ್ಸ್ ಇರುತ್ತೆ. ಅಲ್ಲಿ ಲೈಕ್ ಏನಾರು, ಅದು ಹಳೆ ಕಾಲ ಟೆಂಪಲ್ ಅಂದರೆ ಡೈಮೆನ್ಷನ್ಸ್ ಎಲ್ಲ ಲೆಕ್ಕ ಹಾಕಿ ಕಲೆಕ್ಟ್ ಮಾಡಿರ್ತಾರೆ, ನಿಮಗೆ ಪೀಸ್ಫುಲ್ ಮೈಂಡ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಟೆಂಪಲಿಗೆ ಹೋಗಿ ವಾರಕ್ಕೊಂದ್ಸತಿ. ನಾನು ಗಣಪತಿ ಟೆಂಪಲ್ಗೆ ಹೋಗ್ತಿದ್ದೆ, ಅಂಡ್ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಟೆಂಪಲ್ ಎರಡಕ್ಕೆ ಗುರುವಾರ ಸೋಮವಾರ ಹೋಗ್ತಿದ್ದೆ. ಅಂಡ್ ಮೆಡಿಟೇಷನ್ ಅಂತ ಮಾಡ್ತಿದ್ದೆ. ನಾನು ಡೈಲಿ ಪೂಜೆ ಕೂಡ ಮಾಡ್ತಿದ್ದೆ. ಪೂಜೆ ಅಂದರೆ ಏನು, ಗಂಟೆ ಎಲ್ಲ ಹೋಗೋದು, 2 ಗಂಟೆ ಹಚ್ಚೋದು, ಇಡೋದು ಅಷ್ಟೇ ನಾನು ಮಾಡ್ತಿದ್ದು. ಅಂಡ್ ಗಂಟೆ ಹಿಂಗೆ ಬೆಳಗೋದು ಅಷ್ಟೇ, ಅದು ಬಿಟ್ಟು ಇನ್ನೇನು ಮಾಡ್ತಿರಲ್ಲ. ಅದೇನು 5 ನಿಮಿಷ ಆಗುತ್ತೆ, ಟೈಮ್ ವೇಸ್ಟ್ ಅಂತ ಏನು ಕನ್ಸಿಡರ್ ಮಾಡಿಬಿಡಿ, ಮಾಡಿ. ಅಂಡ್ ಮೆಡಿಟೇಷನ್ ಮಾಡ್ತಿದ್ದೆ ಇದರಲ್ಲಿ. ಸೊ ಇದು ಅಂಡ್ ಇದೇ ಡಬ್ಸಿಂದ ನಾನು ಕ್ಲಾಸ್ ಕೇಳ್ತಿದ್ದು ನೈಟು, ಅಂದರೆ ಮನೇಲಿ ಮಂಕೊಂಡಿರೋದು, ಒಂದು ಸ್ವಲ್ಪ ನೈಟ್ ಅವಳು. ಅಂಡ್ ಅದಾದಮೇಲೆ ಹೇಳಿದ್ನಲ್ಲ ಕರೆಂಟ್ ಅಫೇರ್ಸು ಆ ಥರ ನೋಟ್ಸ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಇಂಪಾರ್ಟೆಂಟ್ ನೋಟ್ಸ್ ಅಂತ ಈ ಥರ ಮಾಡಿದ್ದೀನಿ. ಓಕೆ, ಸೊ ಇದು ಕರೆಂಟ್ ಅಫೇರ್ಸ್ ನೋಟ್ಸ್ ನಂದು. ಕರೆಂಟ್ ಅಫೇರ್ಸ್ ಇಷ್ಟೇ ನೋಟ್ಸ್ ಇರೋದು. ಅಂದರೆ ನೋಟ್ಸ್ ಅಂತ ಹೇಳೋಕ್ಕಾಗಲ್ಲ, ಇಂಪಾರ್ಟೆಂಟ್ ಟಾಪಿಕ್ಸ್ ಬರ್ಕೊಂಡಿರೋದು ಅಷ್ಟೇ. ಇಷ್ಟೇ ಬರ್ಕೊಂಡಿದ್ದೀನಿ, ಒಂದೊಂದು ಶೀಟು ಒಂದೊಂದು ಟಾಪಿಕಲ್ಲಿದೆ ಅಷ್ಟೇ. ಅಂಡ್ ಇದು ನಾನು ಯಾವ ಥರ ನೋಟ್ಸ್ ಮಾಡಬೇಕು ಅಂಡ್ ಯಾವ್ದು ಇಂಪಾರ್ಟೆಂಟು ಅಂತ ಸಪ್ರೇಟಾಗಿ ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿ ವಿಡಿಯೋದಲ್ಲಿ ಮಾಡಿದ್ದೀನಿ. ಆಯ್ತಲ್ಲ ಇದು. ಓಕೆ, ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿ ವಿಡಿಯೋದಲ್ಲಿ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇದೇನು ಅಂತ. ಇಷ್ಟೇ ನನ್ನ ನೋಟ್ಸು. ಅಂಡ್ ಇದಿಷ್ಟು ಕರೆಂಟ್ ಅಫೇರ್ಸ್ PDFಗಳು ಮೇ ಬಿ ಜೂನಿಂದ ಇರ್ಬೋದು ಅನಿಸುತ್ತೆ. ಸೊ ಇದಿಷ್ಟು ನನ್ನ ಕರೆಂಟ್ ಅಫೇರ್ಸ್ PDFಗಳು. ಓಕೆ, ಜೂನ್ 1ಇಂದಲೇ ಇರುತ್ತೆ. ಅಂಡ್ ಕೊನೆಯಲ್ಲಿ ಮೇ ಬಿ ಡಿಸೆಂಬರ್ವರೆಗೂ ಇರುತ್ತೆ. ಓಕೆ, ಏಪ್ರಿಲ್ ತೊಗೊಂಡಿದ್ದೀನಿ ನಾನು. 2024 ಏಪ್ರಿಲ್ ಎನ್ವಿರಾನ್ಮೆಂಟ್ ಏನೋ ಇದೆ ಬಿಡಿ. ಸೊ ಇದಿಷ್ಟು ನಂದು PDF. ಸೊ ಗೊತ್ತಾಯಿತು, ಇದಿಷ್ಟೇ ನನ್ನ ರೂಮು. ಅಂಡ್ ಇದು ನನ್ನ ಪೆನ್ ಸ್ಟ್ಯಾಂಡು. ಆ್ಯಕ್ಚುಲಿ ಇಲ್ಲಿ ಏನೋ ಒಂದಿದೆ, ಒಂದು ನಿಮಿಷ, ಇಂಪಾರ್ಟೆಂಟ್ ಥಿಂಗು ಇದು. ಸೊ ವೆರಿ ಫಸ್ಟ್ ಮಾರ್ಕ್ ಏನು ಗೊತ್ತಿಲ್ಲದೆ ಏನು ಇಲ್ಲದೆ ಮೇ ಬಿ SBI PO ಮಾರ್ಕ್ ಕೊಟ್ಟಿದ್ದೆ ಅನ್ಸುತ್ತೆ. POನೋ ಕ್ಲರ್ಕ್ ಕೊಟ್ಟು SBI ಇದೆ ಕೊಟ್ಟಿದ್ದು. PO ಆರ್ ಕ್ಲರ್ಕ್ ಮರ್ತೋಗಿದೆ. ಯಾವ ಆ್ಯಪು, ಗೈಡ್ಲಿ ಅನ್ಸುತ್ತೆ ನಾನು ಕೊಟ್ಟಿದ್ದು. ಫ್ರೀ ಅಂತ ಇರುತ್ತಲ್ಲ, 1 ಮಾರ್ಕ್ ಫ್ರೀ ಅಂತ, ಅದು. ಸೊ 15.25 ವೆರಿ ಫಸ್ಟ್ ಮಾರ್ಕು. ಅಂಡ್ RRB ಮಾರ್ಕು ಇಲ್ಲಿ ತೋರಿಸಿದ್ದೀನಿ. ಫಸ್ಟ್ ಯಾವುದು ಅಂತ ಎಲ್ಲೋಯ್ತದು,
ಓಕೆ ಇಲ್ಲಿದೆ RRB, ಬಟ್ ಇದು SB ಅನ್ಸುತ್ತೆ. ನಾನು ಓಕೆ ಬ್ಯಾಂಕ್ ಎಕ್ಸಾಮಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದಾಗ ಕೊಟ್ಟಿದ್ದು ಮಾರ್ಕ್, ಇದು ನಂಗೆ ಇಟ್ಟಿದ್ದೆ ಕೆಲಸ ಆದ್ಮೇಲೆ ಒಂದ್ಸತಿ ನೋಡೋಣ ಅಂತ. ಬಟ್ ಇವಾಗ ಇವೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಅಂಡ್ ಇದು ನನ್ನ ಪೆನ್ಸ್ ಆ್ಯಕ್ಚುಲಿ 2025ಗೆ ಪ್ರಿಪ್ರೇಷನ್ ಆಗೋಣ ಅಂತ ಒಂದು ಬಾಕ್ಸ್ ಪೆನ್ ತರಿಸ್ಬಿಟ್ಟಿದೆ, ಖಾಲಿ ಮಾಡಲೇಬೇಕು ಅಂತ, ಬಟ್ ಖಾಲಿ ಮಾಡಲ್ಲ ಈಗ. ಅಂಡ್ ಅದಾದ್ಮೇಲೆ ಎಕ್ಸಾಮ್ ಕ್ಲಿಯರ್ ಆದರೆ ಬಾಂಬ್ ಹೊಡೆಯೋಣ ಅಂತ ತರಿಸಿದೆ ಪಟಾಕಿ, ಬಟ್ ಪಟಾಕಿ ಹೊಡೆಯೋದಿಲ್ಲ, ಸುಮ್ಮನೆ ಯಾಕೆ ನಾನು ಕ್ಲಿಯರ್ ಆಗಿದೆ ಅಂತ ಪೊಲ್ಯೂಷನ್ ಮಾಡೋದು, ಎಲ್ಲರಿಗೂ ಡಿಸ್ಟರ್ಬ್ ಮಾಡೋದು ಅಂತ ಪಟಾಕಿ ಹಂಗೆ ಇಟ್ಟಿದ್ದೀನಿ. ನಮ್ಮ ಊರಿಗೆ ಏನಾದ್ರು ಹೋದಾಗ ಹೊಡಿಬೇಕಷ್ಟೇ. ಸೊ ಇದಿಷ್ಟೇ ನನ್ನ ರೂಮು. ಅಂಡ್ ನನ್ನ ಫೇಸ್ ರಿವ್ಯೂ ಅಥವಾ ನನ್ನ ಐಡೆಂಟಿಟಿ ಇನ್ನೂ ಡಿಸೈಡ್ ಮಾಡಿಲ್ಲ. ನಾನು ಆ್ಯಕ್ಚುಲಿ ತುಂಬ ಜನ ಆಲ್ರೆಡಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ, ಐ ಡೋಂಟ್ ನೋ ವೈ. ಸೊ ಅದಕ್ಕೋಸ್ಕರ ನೋಡ್ತೀನಿ, ಟೈಮ್ ನೋಡಿಬಿಟ್ಟು ಐ ವಿಲ್ ಶ್ಯೂರ್ಲಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಸೊ ಸದ್ಯಕ್ಕೆ ನನ್ನ ರೂಮ್ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಿಮಗೆ ನಿಮ್ಮ ಜರ್ನಿನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಇದು ನನ್ನ ಜರ್ನಿ ಫ್ರಮ್ 2024 June to April 2025, ಮೇ ಬಿ 7-8 months ಅನ್ಸುತ್ತೆ. 8 months ಜೂನಿಂದ June 5, 6, 4, 6, ಓಕೆ 10 months. ಸೊ ಇದಿಷ್ಟು ನನ್ನ ರೂಮ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನನ್ನ ಕ್ಯಾಲೆಂಡರ್. ಸೊ ಓಕೆ, ಇದನ್ನ ಮರೆತನಲ್ಲ ವಿಡಿಯೋ ಮಾಡೋದಿಲ್ಲ, ಇಲ್ಲಿ ಈ ಥರ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಇಲ್ಲೇ ಕುತ್ಕೊಂಡು ನಾನು ವಿಡಿಯೋಗಳು ಮಾಡೋದು. ಆ್ಯಂಡ್ ಇದು ಫೈಲ್ ಇಟ್ಟಿದ್ದೀನಿ, ಇದಕ್ಕೆ 28 ಮಂಗಳೂರಿಗೆ ತಗೊಂಡೋಗಕ್ಕೆ ಮರ್ತೋಗ್ತೀನಿ ಅಂತ ಇಲ್ಲೇ ಇಟ್ಟಿದ್ದೀನಿ. ಅದು ನನ್ನ ಫೈಲು, ಅದರಲ್ಲೆಲ್ಲ ಡಾಕ್ಯುಮೆಂಟ್ ರೆಡಿ ಇಟ್ಟಿದ್ದೀನಿ. ಇನ್ನೇನು ನಾನು ಡಾಕ್ಯುಮೆಂಟ್ ಮುಟ್ಟಂಗಿಲ್ಲ, ಎಲ್ಲ ಡಾಕ್ಯುಮೆಂಟ್ ರೆಡಿ ಇದೆ ನಂದು ಜಾಯ್ನಿಂಗ್ಗೆ. ಸೊ ಥ್ಯಾಂಕ್ ಯು.